ಪಿತನ ಸ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರಿಕೊಳ್ಳುತ್ತೇನೆ. ಪ್ರತಿ ವರ್ಷವೂ ನಾವು ಒಬ್ಬರಿಗೊಬ್ಬರು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರಿಕೊಳ್ಳುತ್ತೇವೆ. ಆದರೆ ಯಾರಿಗೂ ಗೊತ್ತಿಲ್ಲ ಆ ವರ್ಷದಲ್ಲಿ ನಾವು ಹೇಗೆ ಇರುತ್ತೇವೆ, ಏನು ಮಾಡುತ್ತೇವೆ, ಏನು ಕಲಿಯುತ್ತೇವೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಹೊಸ ವರ್ಷ ನಮಗೆ ಏನು ನೀಡುತ್ತೆ, ಏನು ತರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಹೊಸ ವರ್ಷ ನಮಗೆ ಬಡತನ ತರುತ್ತಾ ಅಥವಾ ಶ್ರೀಮಂತಿಕೆ ನೀಡುತ್ತಾ ಅಥವಾ ದುಃಖವನ್ನು ತರುತ್ತಾ, ಸಂತೋಷವನ್ನು ತರುತ್ತಾ, ನೋವನ್ನು ತರುತ್ತಾ, ಅಲ್ಲ ಆನಂದವನ್ನು ತರುತ್ತಾ ಅಂತ ಯಾರಿಗೂ ಗೊತ್ತಿಲ್ಲ. ಆ ಹೊಸ ವರ್ಷ ನಮಗೆ ಸಫಲತೆ ನೀಡುತ್ತಾ ಅಥವಾ ವಿಫಲತೆ ನೀಡುತ್ತಾ ಅಂತ ಯಾರಿಗೂ ಗೊತ್ತಿಲ್ಲ. ಆ ಹೊಸ ವರ್ಷ ನಮಗೆ ಆರೋಗ್ಯ ನೀಡುತ್ತಾ ಅಥವಾ ಅನಾರೋಗ್ಯ ನೀಡುತ್ತಾ ಅಂತ ಯಾರಿಗೂ ಗೊತ್ತಿಲ್ಲ. ಹೇಳಬೇಕಾದರೆ ನಾವೊಂದು ಅಜ್ಞಾನತೆಗೆ ಕಾಲಿಡುತ್ತಿದ್ದೇವೆ. ಇಲ್ಲಿ ಮಾತೆ ಮರಿಯಮ್ಮನವರು ನಮಗೆ ದಾರಿ ತೋರಿಸಿಕೊಡುತ್ತಿದ್ದಾರೆ. ಈ ಹೊಸ ವರ್ಷ ಹೇಗೆ ಪ್ರಾರಂಭಿಸಬೇಕು ಅಂತ ಮಾತೆ ಮರಿಯಮ್ಮನವರು ನಮಗೆ ದಾರಿ ತೋರಿಸಿಕೊಡುತ್ತಿದ್ದಾರೆ. ಗಬ್ರಿಯೇಲ್ ದೂತನು ಮಾತೆ ಮರಿಯಮ್ಮರಿಗೆ ಸಂದೇಶವಿತ್ತಾಗ ಮಾತೆ ಮರಿಯಮ್ಮನವರು ದೇವರ ಚಿತ್ತದಂತೆ ಆಗಲಿ, ಹೌದು ದೇವರೇ ನಿಮ್ಮ ಚಿತ್ತದಂತೆ ಆಗಲಿ ಅಂತ ಹೇಳಿ ಅವರ ಜೀವನವನ್ನು ಪ್ರಾರಂಭಿಸಿದರು. ಅದೇ ರೀತಿ ನಾವು ಕೂಡ ಈ ಹೊಸ ವರ್ಷ ಪ್ರಾರಂಭಿಸುವಾಗ ದೇವರೇ ನಿಮ್ಮ ಚಿತ್ತದಂತೆ ಆಗಲಿ, ನಿಮ್ಮ ಚಿತ್ತವನ್ನು ನೆರವೇರಿಸಲು, ನಿಮ್ಮ ಆಜ್ಞೆಗಳನ್ನು ಪಾಲಿಸಲು, ಒಳ್ಳೆಯದನ್ನು ಮಾಡಲು, ಒಳ್ಳೆಯದನ್ನು ಬಯಸಲು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಲು ನಮಗೆ ಬೇಕಾದ ಕೃಪಾವರವನ್ನು ದಯಪಾಲಿಸಿರಿ. ಒಳ್ಳೆಯ ಮಾರ್ಗದಲ್ಲಿ ನಡೆಯಲು, ನಮ್ಮ ಜವಾಬ್ದಾರಿಗಳಿಗೆ ನಾವು ಪ್ರಾಮಾಣಿಕರಾಗಿರಲು ನಮಗೆ ನಿಮ್ಮ ಕೃಪಾವರವನ್ನು ದಯಪಾಲಿಸಿರಿ ಎಂದು ಪ್ರಾರ್ಥಿಸುತ್ತಾ ಈ ಹೊಸ ವರ್ಷದಲ್ಲಿ ಕಾಲಿಡೋಣ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.